ಇಲ್ಲಾಂದ್ರೆ ರೈತರ ಬಾಧೆ ಯಾವಾಗ್ಲೂ ಇರೋದೆ, ಸಾಲ ಮಾಡಾಕು ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅಂತ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಟೊಮೆಟೊ ತೋಟಕ್ಕೆ. ಟೊಮೆಟೊ ಬಗ್ಗೆ ಮಾಹಿತಿ ತಿಳಿಯಲು ಟೊಮೆಟೊ ಅವ್ರನ್ನ ಸಂಪಾದಿಸೋಣ ಬನ್ನಿ. ಇದು ಟೊಮೆಟೊ ತಳಿ ಯಾವ್ದು ಸರ್? ನಾಟಿ ಅಂತ. ನಾನು ಇರೋದು ಪವರ್ ಅಪ್ಪು. ಇದು ಮಳೆಗಾಲಕ್ಕೆ ಆಗಲ್ಲ ಅಂದ್ರು ಬಟ್ ಟ್ರೈ ಮಾಡೋಣ ಅಂತ ಹಾಕಿದ್ದೆ. ಏನು ಮಳೆನೇ ಬರ್ದಿಲ್ಲ, ಮಳೆಯಿಂದ ಸ್ವಲ್ಪ ಪರವಾಗಿಲ್ಲ, ಬೆಳೆ ಚೆನ್ನಾಗಿದೆ. ಮತ್ತೆ ನೋಡಿ ಇದು ಟೈನೂರಿ, ಟೈನೂರಿ ಹಾಕ್ಬೇಕಾಯ್ತು. ಈಗ 300 ರೂಪಾಯಿ ಕೆಜಿ ಇದೆ, ಅದಕ್ಕೆ ಇದು ಅದ್ರ ಬದಲಾಗಿ ಇದು ಹಾಕಿದೀವಿ. ಇದು 165 ರೂಪಾಯಿ ತಗೊಂತಾರೆ ಕೆಜಿಗೆ. ನೋಡ್ಬೋದು ಕ್ರಾಪ್ ಯಾವ ತರ ಬಂದಿದೆ ಅಂತ. ಚೆನ್ನಾಗಿ ಕ್ರಾಪ್ ಈ ಸಲ ಎಲ್ಲ ಚೆನ್ನಾಗಿ ಬಂದಿದೆ, ಬಟ್ ರೇಟ್ ಮಾತ್ರ ಇಲ್ಲ. ಎಲ್ಲ ರೋಡ್ ಹಾಕ್ತಿದ್ರೆ ಭಯ ಆಗ್ತಿದೆ. ಇನ್ನೂ ಒಂದ್ 20 ದಿನ ಹೋಗ್ಬೇಕು ನನ್ನ ತೋಟ ಶಾಂಪಲ್ ಆಗಕ್ಕೆ. ನೋಡೋಣ, ದೇವ್ರ ಇದಾನೆ, ಏನೋ ಒಂದು ಆಗುತ್ತಂತ ನಂಬಿಕೆ ಇದೆ. ಒಳ್ಳೆ ಚೆನ್ನಾಗಿ ಬಿಟ್ಟಿದೆ ಕಾಯಿಗಳೆಲ್ಲ, ಕ್ರಾಪ್ ಚೆನ್ನಾಗಿ ಬಂದಿದೆ. ಇದು ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು ಸರ್ ಇದಕ್ಕೆಲ್ಲ? ಒಂದು 80,000 ಆಗಿದೆ ಮೊತ್ತಗಳೆಲ್ಲ. ಇನ್ನೂ ಆಗುತ್ತೆ, ಇನ್ನೂ ಒಂದು 20,000 ಹತ್ರ ಲಕ್ಷ ಆಗುತ್ತೆ. ಮಲ್ಚಿಂಗ್ ಪೇಪರು, ಕಡ್ಡಿ ಎಲ್ಲ ಹಳೇದಿತ್ತು ನನ್ನ ಹತ್ರ, ಅದೇನು ಬಜೆಟ್ ಬಿದ್ದಿಲ್ಲ. ಮಲ್ಚಿಂಗ್ ಪೇಪರು, ಗೊಬ್ಬರ, ನಾರು, ಕೂಲಿ, ಕಡ್ಡಿಗಳು, ಆಗಿರೋದು. ಕಡ್ಡಿ ಎಲ್ಲ ಒಂದಿತ್ತು, ಸ್ವಲ್ಪ ಇರ್ತದೆಲ್ಲ, ಅದಕ್ಕೆಲ್ಲ ಹಾಕಿಲ್ಲ. ಡ್ರಿಪ್ಪು ಒಂದಿತ್ತು. ಎಷ್ಟು ತಿಂಗಳಾಗಿದೆ ಸರ್ ಇದು ಉಣಿ? ಇದು ಉಣಿ ಕರೆಕ್ಟಾಗಿ ಇನ್ನು 4 ದಿನ ಹೋದ್ರೆ 2 ತಿಂಗಳಾಗುತ್ತೆ. 2 ತಿಂಗಳ? ಇನ್ನೊಂದು 10 ದಿನ, 15 ದಿನ ಶಾಂಪಲ್ ಆಗುತ್ತೆ ಅನ್ಕೊಂಡಿದೀನಿ. ನೋಡೋಣ, ದೇವ್ರೇನೋ ಒಳ್ಳೇದ್ ಮಾಡೋದು, ರೇಟ್ ಬರ್ಬೋದು ಅನ್ಕೊಂಡಿದೀವಿ. ರೇಟ್ ಬರಿಲ್ಲ ಅಂದ್ರೆ ರೈತರ ಬಾಧೆ ಯಾವಾಗ್ಲೂ ಇರೋದೆ, ಸಾಲ ಮಾಡಾಕು ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅಂತ. ಅದ್ರ ಬೇರೆ ಟೊಮೆಟೊ ನಂಬಕ್ಕಾಗಲ್ಲ, ಅದೇ ಲ್ಯಾಟ್ರಿ ಎಲ್ಲಾರು ಅಲ್ಲಿ ಇಲ್ಲಿ ಜೂಜಾಡಿದ್ರೆ ನಾವು ವ್ಯವಸಾಯದಲ್ಲಿ ಜೂಜಾಡ್ತಾ ಇದೀವಿ. ಹಾಕ್ತಿವಿ, ಬಂದ್ರೆ ಬರ್ಬೋದು, ಹೋದ್ರೆ ಹೋಗ್ಬೋದು. ಲ್ಯಾಟ್ರಿ ತರ, ಅದನ್ನೇ ಲ್ಯಾಟ್ರಿ ಅನ್ನೋದು. ಎಲ್ಲಾರು ಏನ್ ಮಾಡಕ್ ಆಗಲ್ಲ, ಹಣೆ ಬರ್ದಲ್ಲಿ ಇದ್ದಂಗೆ ಆಗುತ್ತೆ. ಅದೇ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದೀರಲ್ಲ, ಕಳೆ ಗಿಡ ಏನು ಬರ್ತೀರಿ? ಎಲ್ಲ ಮೇಂಟೆನೆನ್ಸ್, ಕಳೆ ಇಲ್ಲ ನೋಡಿ, ಒಂದು ಸ್ವಲ್ಪನೂ ಕಳೆ ಇಲ್ಲ, ಎಲ್ಲ ಒಂದೊಂದು ಗಿಡ ಇದೆ ಅಷ್ಟೇ. ಕ್ರಾಪ್ ಅಷ್ಟೇ, ಕ್ರಾಪ್ ಬಂದಿರೋದು ರೇಟ್ ಒಂದು ಸಿಕ್ಬಿಟ್ರೆ ಸಾಕು. ಒಳ್ಳೆ ರೇಟ್ ಸಿಕ್ಕಿದ್ರೆ ನೋಡಿ ಕ್ರಾಪ್ ಯಾವ ತರ ಬಂದಿದೆ ನೋಡಿ, ತುಂಬಾ ಕಾಯಿದೆ. ಬಟ್ ರೇಟ್ ಒಂದು ದೇವ್ರು, ರೇಟ್ ಒಂದು ಮಾಡ್ಬಿಟ್ರೆ ಸಾಕು. ಬಟ್ ನಾವು ಮಾರ್ಕೆಟಿಂಗ್ಗೆ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು. ಮಾರ್ಕೆಟ್ಗೆ ಹಾಕಿದ್ರೆ ಕಮಿಷನ್ ಅದು ಇದು ಹೋಗುತ್ತೆ. ಆದಷ್ಟು ನಾವು ಯಾವ್ದಾನ ಕಂಪ್ನಿನೋ ಇಲ್ಲ ಅಂದ್ರೆ ಅಂಗಡಿಗೋ, ಅದು ಕಂಪ್ನಿಗೆ ಹಾಕಿದ್ರೆ ಎಲ್ಲ ಪ್ಯಾಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕಲ್ಲ. ನಾವೇನ್ ಕೊಡೋಷ್ಟಿಲ್ಲ, ಅಲ್ಲಿಗೆ ಎತ್ಕೊಂಡು ಗ್ರೇಡಿಂಗ್ ಮಾಡ್ತಾರೆ. ಬಿಗ್ ಬ್ಯಾಸ್ಕೆಟ್ 3 ಈ ತರ ಇದಾವೆ ವೆಜ್ಜನ್ನು. ನಮ್ಗೇನ್ ರಿಸ್ಕ್ ಆಗಲ್ಲ, ಬಟ್ ಕಮಿಷನ್ ಏನು ಇಲ್ದಿರ ಕೊಡ್ತಾರೆ. ಮಾರ್ಕೆಟ್ಗೆ ಹೋದ್ರೆ ಬಾಡಿಗೆ, ಕಮಿಷನ್, ಕೂಲಿ ಅಂತ ಎಲ್ಲ ಅಲ್ಲೇ ಕಾಲ್ ಭಾಗ ಹೊಟ್ಟೋಗುತ್ತೀನಿ. ನಮ್ಗೆ ಉಳಿಯೋದೆಲ್ಲ 10%. ಇವಾಗ ಲೇಬರ್ ಕೀಳಕ್ಕೆ ಎಷ್ಟಾಗ ತಗೊಂತಾರೆ ಸರ್ ಕೂಲಿ? ಈಗ ಬೆಳಿಗ್ಗೆ 7 ಗಂಟೆಗೆ ಬಂದ್ರೆ ಮಧ್ಯಾಹ್ನ 2 ಗಂಟೆ ಗಂಟೆ 300 ರೂಪಾಯಿ ಇದೆ. ಸಾಯಂಕಾಲ ಮಾಡಿದ್ರೆ 450 ರೂಪಾಯಿ ತಗೊಂತಿದ್ದಾರೆ. ಜಾಸ್ತಿ ಮಾಡಕ್ ಹೇಳ್ತಿದ್ದಾರೆ ಪಾಪ, ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಇದ್ದ ಸಮಯದಲ್ಲಿ ಅವ್ರು ರೈಸ್ ಮಾಡಕ್ ಹೇಳ್ತಾ ಇದಾರೆ. ಬಟ್ ನನ್ ಕೆಲ್ಸ ಕಡಿಮೆ, ನಾನು ಇಡೋದ್ ಬೆಳೆ ಅರ್ಧ ಎಕರೆನೆ, ಅದಕ್ಕೋಸ್ಕರ ನಾವು ವಹಿಸಾಗಲ್ಲ. ಡ್ರಿಪ್ ಎಲ್ಲ ಒಳಗಿದೆಯಾ? ಡ್ರಿಪ್ ಎಲ್ಲ ಒಳಗಡೆನೆ. ಫಸ್ಟ್ ಗೊಬ್ಬರ ಹಾಕಿ ಅದ್ರ ಮೇಲೆ ಡ್ರಿಪ್ ಇಳ್ದು ಅದ್ಮೇಲೆ ಮಲ್ಚಿಂಗ್ ಹಾಕಿ ನಾರು ಇರೋದು. ಅವೇನ್ ಬಿಟ್ರೆ ಎಲ್ಲ ಈಗ ವಾಟರ್ ಸಾಲ್ವರ್ ಮಾಡ್ಬೇಕು. ಗಟ್ಟಿ ಬೇಸಾಯ ಏನ್ ಮಾಡಕ್ಕಾಗಲ್ಲ, ಎಲ್ಲ ವಾಟರ್ ಸಾಲ್ವರ್ ಮುಖಾಂತರನೇ ಬಿಡ್ತಾ ಇದೀವಿ. ಈಗ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋಣ, ಯಾವಾಗಂತ ಕ್ರಾಪ್ ಹೋಗುತ್ತಲ್ಲ ಅವಾಗ ಏನ್ ರೇಟ್ ಆಗಿದೆ ಏನು ಅಂತ ಇನ್ನೊಂದ್ಸಲ ಮಾಡಿ ಅಪ್ಡೇಟ್ ಮಾಡ್ತೀವಿ. ಇದು ನಾರುಗಳೆಲ್ಲ ಹೇಳ್ತನ್ರಿ ಸರ್? ಇದು ತಡಗವಾರ ನರ್ಸರಿ ಅದ್ನ ತಂದಿರೋದು. 1,500 ರೂಪಾಯಿ ಬಿತ್ತಿದ್ ನಾರು. 1,500 ರೂಪಾಯಿ. ಎಷ್ಟು ನಾರು ಉಣಿದೀರಾ ಸರ್ ಟೋಟಲ್? 3,200 ನಾರು ಬಿದ್ದಿದ್ದಾವೆ. ಇದು ಬಂದು ಅರ್ಧ ಎಕರೆ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಒಬ್ಬರೇ ಮೇಂಟೆನೆನ್ಸ್ ಮಾಡ್ಬೋದಾ? ನಾವು ಒಬ್ಬನೇ ಮೇಂಟೈನ್ ಮಾಡ್ತಾರೆ. ಅದು ಮದ್ದು ಹೊಡೆಯೋದ್ರಿಂದ ಎಲ್ಲ ನಾನೇ, ಕಡಿದು ಪ್ರತಿಯೊಂದು ಆ ಕಾರ್ನರ್ ಕಡ್ಡಿ ಸ್ಟಾರ್ಟ್ ಮಾಡಿ ಈ ಕಾರ್ನರ್ ಗಂಟ ಅವನೊಬ್ಬನೇ, ಯಾರು ಕುಲಿ ಅವ್ನು ಇಟ್ಕೊಂಡಿದ್ರೆ ಕಡ್ಡಿ ಉಣಿ ದಾರ ಹಾಕಿದ್ದೀನಿ. ಇದು ಮಾತ್ರ ಲೇಡಿ ಹೆಣ್ಮಕ್ಳು ಹೆಂಗಸರು ಕರ್ಸಿ ನಾವೆಲ್ಲ ಮಾಡೋಕ್ಕಾಗಲ್ಲ. ಅದು ಕುಲಿ ಅವ್ರು ಬೇಕೇ ಬೇಕು, ಬೇಕಾಗುತ್ತೆ. ಎಲ್ಲಾ ಕುಲಿಗೆ ಅಂದ್ರೆ ಅಷ್ಟೇ ಏನು ಉಳಿಯಲ್ಲ, ಎಲ್ಲ ಸ್ವಲ್ಪ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ. ಈ ಡ್ರಿಪ್ ಎಲ್ಲ ನಾನೇ ಮಾಡ್ಕೊಂಡಿರೋದು. ಮಲ್ಚಿಂಗ್ ಪೇಪರು ಪ್ಲಸ್ ತಿಪ್ಪೆ ಗೊಬ್ಬರ ಹಾಕಿ ಮಾತ್ರ ಇವ್ನು ಕಷ್ಟ ರೈತ ಇವ್ನು ಕರ್ಸಿದ್ದೆ, ಲೇಬರ್ನ ಕಳಿಸಿ ಮಾಡಿದ್ದೀರಾ. ಮದ್ದುಗಳೆಲ್ಲ ಹೊಡಿಬೇಕಾ ಸರ್ ಈಗ? ಹೊಡಿಬೇಕು. 4 ದಿನಕ್ಕೊಂದ್ಸಲ, 5 ದಿನಕ್ಕೊಂದ್ಸಲ. ನಂದೇನ್ ರೋಗ ಏನಿಲ್ಲ, ಆರಾಮಾಗಿ ಒಂದು 7 ದಿನಕ್ಕೊಂದ್ಸಲ ಹೊಡಿತಾ ಇದ್ದೀನಿ. ಅಲ್ಲಿಗೂ ಒಂದೊಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ರೋಗ. ಮದ್ದುಗಳಂಗಡಿ ಅವ್ರು ಹೇಳಿದ್ರೆ ಏನ್ ಮಾಡಕ್ಕಾಗಲ್ಲಪ್ಪ, ಇಷ್ಟು ಮಾತ್ರ ಗಿಡ ಇದ್ರೆ ಹೆಚ್ಚಿ ಈಗ ಅಂತ ಹೇಳ್ತಾರೆ. ನಾನೇನ್ ಮಾಡಕ್ಕಾಗ್ತಿಲ್ಲ, ಅದು ಸ್ಪ್ರೆಡ್ ಏನ್ ಆಗ್ತಿಲ್ಲ, ಆರಾಮಾಗಿದೆ. ನೋಡ್ಕೊಂಡು ರೇಟ್ ಒಂದು ಬಂದ್ರೆ ಸಾಕು. ಈ ಸಲ ಬಂದಿರೋ ಕ್ರಾಪು ಸಾಕು, ನೆಮ್ಮದಿ ಇದೆ. ಕ್ರಾಪ್ ಏನೋ ಹೆಸರಿಡತ್ತಿಲ್ಲ. ತೋಟ ಎಲ್ಲ ನೀವು ನೋಡ್ಬೋದು, ಯಾವ ಲೈನನ್ನು ನೋಡಿ ಒಂದೇ ಲೆವೆಲ್ ಇದೆ ತೋಟ ಎಲ್ಲ. ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದೀರಾ, ಒಂದು ಕಳೆ ಬರ್ದಿರೆ ಏನೇ ಇಲ್ದಿರ ಎಲ್ಲ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದೀರಾ.
ಕಳೆ ಕಳೆ ಮದ್ದು ಹೊಡೀರಿ ಅಂತ ಹೇಳಿದ್ರು ಯಾರೋ. ಹಾ ಹಾ ಕಳೆ ಮದ್ದು ಹೊಡಿದ್ರೆ ಇದಕ್ಕೆ ಎಫೆಕ್ಟ್ ಇದಕ್ಕೆ effect. 2 ಸಲ ಕಳೆ ಹೊಡ್ಸಿದ್ದೀನಿ. ಹಾ. ಇನ್ನೊಂದ್ಸಲ ಹೊಡ್ಸಿದ್ರೆ ನೀಟಾಗಿ ಕಳೆನೇ ಇರಲ್ಲ. ಹೌದು ಸರ್. ಮೇನ್ ಏನಂದ್ರೆ ಮಳೆ ಬರ್ತಿಲ್ಲ. ಹಾ. ಮಳೆ ಇಲ್ದಿರ ನೀರ್ ಸ್ವಲ್ಪ ಶಾರ್ಟೇಜ್ ಆಗಿದೆ. ಮಳೆ ಹತ್ರ 1 ತಿಂಗಳು 1.5 ತಿಂಗಳಾಯ್ತು ಮಳೆ ಬಿದ್ದು. ಮದ್ದಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್ ಮದ್ದು ಹೊಡೆಯೋಕ್ಕೆಲ್ಲ? ಒನ್ ಟೈಮ್ಗೆ 1200 ಇಂದ 1500 ರೂಪಾಯಿ. ಅದನ್ನ ಎಷ್ಟು ಕಿತ ಹೊಡಿಬೇಕು ಸರ್? ವೀಕ್ಲಿ 1 ಟೈಮ್ ಹೊಡಿಬೇಕು. ವೀಕ್ಲಿ ಉಂಟು. ಈಗ 2 ತಿಂಗಳಾಗಿದೆ ಅಂದ್ರೆ 8 ಟೈಮ್ ಹೊಡಿರ್ತೀನಿ. ಒಂದೇ ಟೈಮ್ ಹೊಡೆಯೋದ್ರಲ್ಲಿ ಅದ್ರಲ್ಲಿ ಒಂದ್ಸಲ ಫಸ್ಟ್ 1 ತಿಂಗಳು ಕಡಿಮೆ ತಗೊಳುತ್ತೆ. ಈಗ ಜಾಸ್ತಿ ಬೇಕಾಗುತ್ತೆ ಮದ್ದು. ಎಷ್ಟು ಖರ್ಚಾಗುತ್ತೆ ಬೇರೆ ಮದ್ದಕ್ಕೆ ಆದ್ರೆ? ಮದ್ದಕ್ಕೆ ಆದ್ರೆ ಕೊನೆ ಗಂಟ 30,000 ಆಗುತ್ತೆ. 30,000 ಆಗುತ್ತಾ? ಮೇನ್ ನಾವು ಬದುಕಿಸ್ತಾ ಇರೋದೇ ಮದ್ದುಗಳ ಅಂಗಡಿ, ಅಂಗಡಿ ಅವ್ರನ್ನೇ. ಮೊದ್ಲು ಆ ಕಾಲದಾಗೆಲ್ಲ ಯಾವ ಮದ್ದು ಹೊಡಿತಾ ಇದ್ದಿಲ್ಲ, ಏನಿದ್ದಿಲ್ಲ, ಚೆನ್ನಾಗ್ ಬರ್ತಾ ಇತ್ತು. ಈಗ ರೋಗನೂ ಜಾಸ್ತಿ ಆಗಿದೆ, ಕಾಲನು ಚೇಂಜ್ ಆಗ್ತಾ ಇದ್ದಂಗೆ, ಅಪ್ಡೇಟ್ 5G ಹೋದಂಗೆ ನಮ್ಗೂ ಇಲ್ಲಿ ಎಲ್ಲಕ್ಕೂ ಪ್ರಾಬ್ಲಮ್ ಆಗುತ್ತೆ. ಏನ್ ಮಾಡಕ್ಕಾಗಲ್ಲ. ಈಗ ಗೊಬ್ಬರ ಹಾಕಿ ಏನು ಬೆಳೆಯಕ್ಕೆ ಆಗಲ್ಲ. ಹಸುಗಳು ಮೇವು ಬೆಳೆಯಕ್ಕೆ ಕಷ್ಟ ಆಗ್ಬಿಟ್ಟಿದೆ ಈಗ ಮುದ್ದೋಡಿಗೆ ಆ ತರ ಆಗಿದೆ. ಒಂದು ಬೆಸ್ಟ್ ರೇಟ್ ಸಿಕ್ಕಿದ್ರೆ ಎಷ್ಟು ಸಿಗ್ಬೇಕು ಸರ್? ನಮ್ಗೆ ಆಸೆ ಏನ್ ರೈತರಿಗೆ ಎಷ್ಟು ಸಿಕ್ಕಿದ್ರು ಒಳ್ಳೇದೆ. ನಮ್ಗೆ ಒಂದು 300 ರೂಪಾಯಿ ಹೋಗ್ಲಿ ಅಂತ ಆಸೆ ಅಷ್ಟೇ. ಈಗಿದೆ 200 ರೂಪಾಯಿ ಗಂಟೆ ಇದೆ. 300 ರೂಪಾಯಿ ಅವರೇಜ್ 300 ರೂಪಾಯಿ ಹೋಗ್ಬಿಟ್ರೆ ಸಾಕು. ಡೌನು ಬೇಡ, ರೈಸು ಬೇಡ. ರೈಸ್ ಆದ್ರೂ ಒಳ್ಳೇದು, ಖುಷಿ ಅಲ್ಲ, ಲೇಟ್ರೆ ಹೊಡಿತೆ, ಏನೋ ಜೀವನ ಸ್ವಲ್ಪ ಆರಾಮಾಗುತ್ತೆ ಅಂತ. ಕಷ್ಟ ಬಿದ್ದಿರೋದಕ್ಕೂ ಸಾರ್ಥಕ ಆಗುತ್ತೆ ಅಂತ ನೆಕ್ಸ್ಟ್ ಬೆಳೆ ಇಡಕ್ಕೆ ಪ್ರೋತ್ಸಾಹ ಬರುತ್ತೆ. ಹೌದು ಸರ್. ರೇಟ್ ಸಿಗಿಲ್ಲ ಅಂದ್ರೆ 50 ಲಾಸ್ಟ್ ಟೊಮೊಟೊ ಬಿಡ್ಬೇಕಾಗುತ್ತೆ. ಓದ್ ವಿಡಿಯೋದ ನೀವು ಚೆಂಡು ಎಲ್ಲ ಬೆಳೆದಿದ್ರೆ ಅದು ವಿಡಿಯೋ ಮಾಡಾಕಿದ್ರಿ. ಹೌದು, ಅದು ಒಳ್ಳೆ ರೇಟ್ ಸಿಕ್ಕತ್ತೆ ಹೆಂಗೆ? ಪರವಾಗಿಲ್ಲ, ಅದ್ರಲ್ಲಿ ಆಯ್ತು. ಆಸೇನಿಲ್ಲ, ಬಂಡವಾಳ ಬಂದು ಇಲ್ಲ 10,000 ಲಾಭ ಆಗಿತ್ತು ಅಷ್ಟೇ. ಈ ಸತಿ ರೈತರು ಚಿಕ್ಕದಾಗಿ ಮಾಡಿದ್ರೆ ಲಾಭ ಬರುತ್ತೆ. ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಅಷ್ಟೇ ಬಂಡವಾಳ ಹಾಕ್ಬೇಕು, ಅಷ್ಟೇ ಲಾಭನೂ ಬರುತ್ತೆ. ಈಗ ನಾವು 5 ಎಕರೆ ಚಾಮಂತಿ ಹಾಕಿ 300 ರೂಪಾಯಿ ಹೋಯ್ತಂತಾರೆ. ಬಟ್ ಅದಕ್ಕೆ ಮೇಂಟೆನೆನ್ಸ್ ಅಷ್ಟೇ ಇರುತ್ತೆ, ಕೂಲಿಯವರು ಅಷ್ಟೇ ಇರುತ್ತೆ. ಎಲ್ಲಕ್ಕೂ ಒಬ್ಬೊಬ್ರು ಮೇಂಟೈನ್ ಮಾಡಕ್ಕಲ್ಲ, ಎಲ್ಲ ಕೂಲಿಯವ್ರು ನಂಬೇಕಾಗುತ್ತೆ. ಆಗ ಎಲ್ಲ ಖರ್ಚಲ್ಲಿ ಅಲ್ಲೇ ಹೊರಟೋಗುತ್ತೆ. ಅದೇ 1 ಎಕರೆಯಲ್ಲಿ ಒಬ್ಬನೇ ಮೇಂಟೆನೆನ್ಸ್ ಮಾಡಿ ಕೂಲಿ ಎಲ್ಲ ಉಳಿದು ಬೇಜಾನ್ ದುಡ್ಡು ಬರುತ್ತೆ. ಯಾವ್ದು ಫಾಸ್ಟ್ ಮೂವಿಂಗ್ ಐತೆ ಅದು ಹಾಕ್ಕೊಡುದು, ಸ್ಲೋ ಮೂವಿಂಗ್ ಇರೋದು ಹಾಕ್ಬೇಕು. ಈಗ ಹಂಗೆ ಮಾಡೋದೆಲ್ಲ, ಯಾವ್ದು ರೇಟ್ ಇಲ್ಲ ಅದನ್ನ ಹಾಕ್ತಾರೆ ಎಲ್ಲ ಕ್ರಾಪು. ಎಲ್ಲ ರೈತರು ಏನ್ ಮಾಡ್ತಾರೆ ಇನ್ನೊಂದೇನಂದ್ರೆ ಸೀಸನ್. ಈಗ ನಾನು ರೀಸೆಂಟ್ ಆಗಿ ಕೋಲಾರ ಸಿದ್ದೇಶ್ವರ ಬೆಟ್ಟದ ಅಲ್ಲಿ ಗಂಟ ಹೋಗಿದ್ದೆ, ಮತ್ತೆ ದಿಬ್ಬುರಳ್ಳಿಗೆ ಹೋಗಿದ್ದೆ. ಈಗ ರಾಯಪಲ್ಲಿ ಈ ಕಡೆ ಎಲ್ಲ ಓಡಾಡ್ತಾ ಇದ್ದೀನಿ. ಶಾಂಪಲ್ ಆಗೋ ಟೊಮೊಟೊ ಯಾವ್ದು ಇಲ್ಲ, ಎಲ್ಲ ಮುಗಿತಾ ಬಂದಿದೆ. ಅದು ಮಾರ್ಕೆಟ್ಗೆ ಜನ ಎಷ್ಟು ತಿನ್ಬೇಕು ಅಷ್ಟು ಕಳ್ಸಿದ್ರೆ ರೇಟ್ ಹೋಗುತ್ತೆ. ಅತಿ ಹೆಚ್ಚಾಗಿ ಬೆಳೆದು ಕಳ್ಸಿಬಿಟ್ರೆ ಇದಾಗಲ್ಲ. ಸುಮ್ಮನೆ ನಾವು ಸರ್ಕಾರದ ಅಪೋಸಿಟ್ ಹೋಗಿ ಸ್ಟ್ರೈಕ್ ಮಾಡ್ತೀವಿ, ಅದ್ ಮಾಡ್ತೀವಿ, ಬೆಂಬಲ ಬೆಲೆ ಕ್ವಶನ್ ಅಂತ ಅವ್ರು ಎತ್ಕೊಂಡು ಎಲ್ಲ ಹಾಕಕ್ಕಾಗುತ್ತೆ. ನಾವು ಎಷ್ಟು ಬೆಳ್ಕೊಟ್ರೆ ಅದು ಕ್ವಾಲಿಟಿನೂ ಬೆಳಿಬೇಕು. ಅದರಿಂದ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಳ್ಳೆ ರೇಟ್ ಸಿಗ್ತದೆ ಅಂದ್ರೆ ಒಂದ್ 5 ಜನ ಗೊತ್ತಾದ್ರೆ ಅವ್ರ 5 ಜನನು ಅದೇ ಹಾಕ್ತಾರೆ. ಅದನ್ನ ರೇಟ್ ಬಿದ್ದೋಗುತ್ತೆ. ನಾವು ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬೆಳ್ಕೊಟ್ರೆ ನಾವು ಆಗೋದು. ನಾವು ಲ್ಯಾಟ್ರಿ ಅಂತ ಹೋಗ್ತೀವಿ, ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಉಲ್ಟಾ ಹೊಡೆದ್ರೆ ಏನ್ ಮಾಡಕ್ಕಾಗಲ್ಲ.